ನಗುವುದೇ ಸ್ವರ್ಗ, ಅಳುವುದೇ ನರಕ. ನಗುವುದೇ ಸ್ವರ್ಗ, ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ. ಎಲ್ಲರಿಗೂ ನಮಸ್ಕಾರ. ಬಿಸಿ ಸುದ್ದಿ ವಾಹಿನಿಯ ನಗುವುದೇ ಸ್ವರ್ಗ ಸ್ಟ್ಯಾಂಡಪ್ ಕಾಮಿಡಿಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬದುಕಿನಲ್ಲಿ ಹಾಸ್ಯ ಪ್ರಜ್ಞೆ ಇರಬೇಕು. ಹಾಸ್ಯ ಪ್ರಜ್ಞೆ ಇದ್ದರೆ ಬಂದಂಥ ಸಮಸ್ಯೆಗಳನ್ನು ಸುಲಭವಾಗಿ ಸಾಗಿ ಹಾಕಿಬಿಡಬಹುದು. ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ, ನನಗೆ ಹಾಸ್ಯ ಪ್ರಜ್ಞೆ ಒಂದು ಇಲ್ಲದಿದ್ದರೆ ನಾನೆಂದೋ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ ಅಂತ ಗಾಂಧೀಜಿಯವರೇ ಹೇಳಿದ್ದಾರೆ. ಹಾಗಾದರೆ ಬದುಕಿನಲ್ಲಿ ಹಾಸ್ಯ ಪ್ರಜ್ಞೆ ತುಂಬ ಅವಶ್ಯ. ಬನ್ನಿ, ಹಾಗಾದರೆ ನಿಮಗೊಂದಿಷ್ಟು ಹಾಸ್ಯ ತುಣುಕುಗಳನ್ನು ಹಂಚಿಕೊಳ್ಳೋಣ. ಸ್ನೇಹಿತರೆ, ನಮ್ಮ ಸ್ಟೂಡೆಂಟ್ಗಳನ್ನು ನಾವು ಅವಮಾನ ಮಾಡಬಾರ್ದು. ಮೇಷ್ಟಾದವರು ಲೇ ಕುಂಟ ಬಾರೋ, ಏ ಕಿವುಡ ಬಾರೋ ಹೀಗೆಲ್ಲ ಅನ್ನೋ ಹಾಗಿಲ್ಲ. ಆದರೆ ಒಂದು ಸಾರಿ ನಾನು ನಮ್ಮ ಸ್ಟೂಡೆಂಟ್ಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ, ಹಿಂದಿ ಎಕ್ಸಾಮ್ ಕಾನ್ವಿಕೇಷನ್ಗೆ. ಅದರಲ್ಲಿ ಒಬ್ಬ ಉಗ್ಗ ಇದ್ದ. ಉಗ್ಗ ಅಂದರೆ ಉಗ್ಗಿಸಿ ಮಾತಾಡೋಣ ಅಂತ. ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಲ್ಲಿ ಇಳಿದ ತಕ್ಷಣವೇ ಕರ್ಕೊಂಡು ಹೋಗ್ತಾ ಇದ್ದೆ. ಫುಟ್ಪಾತಲ್ಲಿ ವಿಷ್ಣುವರ್ಧನಂದು ಸಿಡಿದೆದ್ದ ಸಹೋದರ ಅನ್ನೋ ಒಂದು ಪೋಸ್ಟರ್ ಇತ್ತು. ಅದು ನೋಡಿಬಿಟ್ಟು, ಸರ ನೋಡ್ರಿ ಅಲ್ಲಿ ವಿಷ್ಣುವರ್ಧನ ಅಂದ. ಫಸ್ಟ್ ಟೈಮ್ ಬಂದಾನ ಬಿಡು ಬೆಂಗಳೂರಿಗೆ ಇರಲಿ ಅಂತ ನಾನು ಸುಮ್ಮನಿದ್ದೆ. ಸ್ವಲ್ಪ ಮುಂದೆ ಹೋದರೆ ಹಾವಿನ ಹೆಡೆ ಪೋಸ್ಟ್ರು. ಬಾ 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 ಏನ್ರಿ ಅಣ್ಣ ಅಣ್ಣ ಅವರು ಪೋಸ್ಟರು ಅಂದ. ನನಗೆ ತಲೆ ಕೆಟ್ಬಿಡ್ತು. ಫುಟ್ಪಾತ್ನಾಗ ಓಡಾಡೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು. ನಾನು ಹೇಳಿದೆ, ಲೇ ವಾಪಸ್ ರೂಮ್ಗೆ ಹೋಗೋವರೆಗೂ ನೀನು ಮಾತಾಡಿದ್ರೆ ಒದ್ದು ಬಿಡ್ತೀನಿ ನಿನಗೆ ಅಂದೆ. ಫಂಕ್ಷನ್ಗೆ ಹೋದ್ವಿ, ಫಂಕ್ಷನ್ ಮುಗಿಸ್ಕೊಂಡ್ವಿ, ವಾಪಸ್ ಬಂದ್ವಿ ರೂಮ್ಗೆ. ನಮಗೆ 4ನೇ ಅಂತಸ್ತಲ್ಲಿ ರೂಮ್ ಕೊಟ್ಟಿದ್ರು. ನಾವೆಲ್ಲ ಮೆಟ್ಲು ಹತ್ತಾ ಇದ್ವಿ. ಇವನು ಹುಗ್ಗ, ಸರ ಹೇಳ್ರಿ ಇಲ್ಲಿ ಅರ ಅಂದ. ಏನು ಹೇಳಿದ್ದೀನಿ ಮಗನ ನಾನು ನಿನಗೆ, ರೂಮ್ಗೆ ಹೋಗೋರಿಗೆ ಮಾತಾಡ್ಬಾ ಅಂತ ಹೇಳೀನಿ ಅಂತ. ಬಂದ್ವಿ. ಮೇಲೆ ಬಂದಮೇಲೆ ಬೀಗ ಕೊಡು ಅಂತ ಕೇಳಿದೆ ರೂಮಿಂದು. ಈಗ ಎಲ್ಲೈತೆ, ಈಗ ತಗೊಳ್ರಿ ಅಂತ ನಿಮ್ಗೆ ಹೇಳಕ್ ಹೋದ್ರೆ ನೀವು ನನ್ನ ಮಾತು ಹೇಳೇ ಇಲ್ಲ ಅಂದ. ಆಮೇಲೆ ಭಾಷೆ ಅನ್ನೋದು ಕೂಡ ಹಾಸ್ಯಕ್ಕೆ ತುಂಬ ಮುಖ್ಯ. ಭಾಷೆ ಬರೆದಿದ್ದರೂ ಕೂಡ ಅಪಹಾಸ್ಯ ಆಗಿಬಿಡುತ್ತೆ. ಒಂದು ಸಾರಿ ಡೆಲ್ಲಿಯಲ್ಲಿ ಒಂದು ದೊಡ್ಡ ಪ್ರೋಗ್ರಾಮು. ರಾಜ್ಯದ ಘಟಾನುಘಟಿ ರಾಜಕೀಯ ವ್ಯಕ್ತಿಗಳೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡಿದ್ರು. ಸೋನಿಯಾ ಗಾಂಧಿನೂ ಕೂತ್ಕೊಂಡಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಗಣ್ಯ ವ್ಯಕ್ತಿಗಳು ಕೂತ್ಕೊಂಡಿದ್ರು. ಕರ್ನಾಟಕದಿಂದ ನಮ್ಮ ಚೆನ್ನಮ್ಮಾಜಿ, ಗೌಡ್ರ ಶ್ರೀಮತಿ ಚೆನ್ನಮ್ಮಾಜಿ ಅವರು ಬಂದರು. ವೇದಿಕೆಗೆ ಹೋದರು. ಸೋನಿಯಾ ಗಾಂಧಿ ಪಕ್ಕ ಸೀಟ್ ಖಾಲಿ ಇತ್ತು. ಹೋಗಿ ಕೂತ್ಕೊಂಡ್ರು. ಪಾಪ ಸೋನಿಯಾ ಗಾಂಧಿ ಕೇಳಿದರು, ಕಬ್ಬಾಯಿ ಚೆನ್ನಮ್ಮಾಜಿ ಅಂತ. ನಮ್ಮ ಚೆನ್ನಮ್ಮರು ಏನು ಉತ್ತರ ಕೊಡಬೇಕು? ಕಬ್ಬು ಹಾಕಿದೀವಿ ಕಣಮ್ಮ, ಈ ವರ್ಷ ಮಳೆನೇ ಬಂದಿಲ್ಲ ಅಂದರು. ನೋಡಿ, ಒಂದೊಂದು ಸಾರಿ ಏಕಾಂಗಿತನ ಅನ್ನೋದು ಮನುಷ್ಯನನ್ನು ತುಂಬ ಕಾಡುತ್ತೆ. ನಾನು ಹಿರಿಯೂರಿಂದ ಚಳ್ಳಕೆರೆಗೆ ಬರ್ತಾ ಇದ್ದೆ. ಒಬ್ಬನೇ ಕಾರ್ ಡ್ರೈವ್ ಮಾಡ್ತಾ ಇದ್ದೆ. ಕಾರಲ್ಲಿರೋ ಹಾಡುಗಳನ್ನೆಲ್ಲ ಕೇಳಿಬಿಟ್ಟಿದ್ದೆ, ಪೆನ್ ಡ್ರೈವಲ್ಲಿರೋವು. ನನಗೆ ಯಾರಾದರೂ ಒಬ್ಬರು ಮಾತಾಡೋಕ್ಕೆ ಬೇಕಾಗಿತ್ತು. ಅತ್ಲಾಗಿ ನೋಡಿದೆ. ಒಬ್ಬ ಯಜಮಾನರು ನಡ್ಕೊಂಡು ಹೋಗ್ತಾ ಇದ್ರು ರೋಡ್ ಪಕ್ಕ. ಕಾರ್ ನಿಲ್ಲಿಸಿದೆ. ಯಜಮಾನ್ರೇ ಎಲ್ಲಿಗೆ ಹೋಗ್ಬೇಕು ಅಂದೆ. ಚಳ್ಳಕೆರೆಗೆ ಹೋಗ್ಬೇಕು ಸ್ವಾಮಿ ಅಂದರು. ನಡ್ಕೊಂಡು ಹೋಗ್ತೀರಾ ಅಂದೆ ನಾನು. ಬಿಡ್ರಿ ಸ್ವಾಮಿ, ಚೆನ್ನಾಗಿ ಮುದ್ದೆ ಹೊಡೆದಿದ್ದೀನಿ, ಆರಾಮ್ ನಡ್ಕೊಂಡು ಹೋಗ್ತೀನಿ ಅಂದರು. ನನಗೆ ಆಶ್ಚರ್ಯ ಆಯಿತು. ಬರ್ರಿ ನಾನು ಬಿಡ್ತೀನಿ, ಒಬ್ಬನೇ ಇದ್ದೀನಿ, ಮಾತಾಡ್ಕೊಂಡು ಹೋಗೋಣ ಅಂದೆ. ಏನು ಮಾಡಿದ್ರು ವ್ಯಕ್ತಿ ಕಾರ್ ಹತ್ತಕ್ಕೆ ರೆಡಿ ಇಲ್ಲ. ಫೋರ್ಸ್ ಮಾಡಿ ಹತ್ತಿಸ್ಕೊಂಡೆ. ನನ್ನ ಪಕ್ಕದ ಸೀಟಲ್ಲೇ ಕುಂದಿಸ್ಕೊಂಡೆ. ಅದು ಇದು ಮಾತಾಡ್ಕೊಂತ ಮಳೆ ಸುದ್ದಿ ಅದು ಇದು ಮಾತಾಡ್ಕೊಂತ ಬಂದು ಲಕ್ಷ್ಮೀಪುರ ಡಾಬಾ ಬಂತು. ಬರ್ರಿ ಊಟ ಮಾಡೋಣ ಅಂತ ಕರೆದೆ. ಹೋಗ್ರಿ ಸ್ವಾಮಿ, ನನ್ನ ಕಾರ್ನ ಕರ್ಕೊಂಬಂದಿದ್ದಲ್ದೆ ಮತ್ತೆ ನನಗೆ ಊಟನೂ ಹಾಕಿಸ್ತೀರಾ, ನಾನು ಚೆನ್ನಾಗಿ ಮುದ್ದೆ ಹೊಡೆದು ಬಂದೀನಿ ಅಂದ್ರೆ ಯಜಮಾನ್ರು.
ಊಟ ಮಾಡಿಕೊಂಡು ಬಂದೆ, ಕಾರ್ ಸ್ಟಾರ್ಟ್ ಮಾಡಿದೆ, ಗೇರ್ ಹಾಕಕ್ಕೆ ಹೋಗ್ತೀನಿ, ಗೇರೇ ಇಲ್ಲ. ಯಜಮಾನ್ರೆ ಇಲ್ಲಿ ಗೇರ್ ಇತ್ತಲ್ಲಿ ಏನು ಮಾಡಿದ್ರಿ ಅಂದೆ. ಸ್ವಾಮಿ ಹಿರಿಯೂರಿಂದ ನೋಡ್ತಾ ಇದ್ದೆ, ಅದನ್ನ ಮುರಿಯಕ್ಕೆ ನೀವು ಹಿಂಗೆ 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 ಮಾಡ್ತಾ ಇದ್ರಿ, ತಗೊಳ್ರಿ ನಾ ಮುರಿದು ಮಡಗೇವ್ನಿ ಅಂತ ತೋರಿಸ್ದ. ಬೆಂಗಳೂರಲ್ಲಿ ಬ್ಲೇಡ್ ಚೆನ್ನಾಗಿ ಹಾಕ್ತಾರೆ ಅಂತ ಯಾರೋ ಹೇಳಿದ್ರು, ಬೇಜಾರಾಗ್ಬೇಡ್ರಿ, ಮುಖಕ್ಕೆ ನಾನು ಹೇಳಿದ್ದು. ನೋಡೋಣ ಅಂತ ನಾನು ಬೆಂಗಳೂರಲ್ಲಿ ಶೇವಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೋದೆ. ಉದಯ ಟಿ ವಿಗೆ ಒಂದು ಪ್ರೋಗ್ರಾಮ್ ಇತ್ತು ನಂದು. ಬೆಂಗಳೂರಿನಲ್ಲಿ ಶೇವಿಂಗ್ ಮಾಡಿಸ್ಕೊಳ್ಳೋಣ ಅಂತ ಕಟಿಂಗ್ ಶಾಪಿಗೆ ಹೋದೆ. ನೋಡ್ತೀನಿ ಕಟಿಂಗ್ ಶಾಪಲ್ಲಿ ಒಂದು ನಾಯಿ ಕೂತ್ಕೊಂಡು ಅಂತ ಐತೆ. ನಾನು ಕೇಳಿದೆ ಕುತೂಹಲದಿಂದ, ಅಲ್ಲಪ್ಪ ನೀ ತಿಂಡಿ ಹಾಕ್ತೀನಿ ಅನ್ನೋಕ್ಕೆ ಇದು ಹೋಟ್ಲಲ್ಲ, ಬಿಸ್ಕಿಟ್ ಹಾಕ್ತೀನಿ ಅನ್ನೋಕ್ಕೆ ನೀನು ಕಿರಾಣಿ ಅಂಗಡಿ ಇಲ್ಲ, ಕೂದಲು ತೆಗೆ ಅಂಗಡಿಗೆ ನಾಯಿ ಯಾಕೈತೋ ಮರಾಯ ಅಂದೆ. ಅವನು ಹೇಳ್ದ, ಸ್ವಾಮಿ ನಿಮಗಿಂತ ಮುಂಚೆ ಒಬ್ಬ ಕಟಿಂಗ್ ಮಾಡಿಸ್ಕೊಳಕ್ಕೆ ಬಂದಿದ್ದ, ಅತ್ಲಾಗಿತ್ಲಾಗಿ ತಿರುಗಿ ಆಡ್ತಿದ್ದ ಅವನು, ಸುಮ್ಮನಿರಲ್ಲೇ ಅಂದಂದೆ ಸಾಕಾಗಿತ್ತು ನನಗೆ. ಅವನು ಕಿವಿ ಕತ್ತರಿಸಿ ಕೆಳಗೆ ಬಿದ್ದಿತ್ತು, ಇದ ನಾಯಿನ ಕಿವಿ ತಿಂದಿತ್ತು ಅಂದ. ಈಗ ನಿಮ್ಮದೇನೋ ಉದುರ್ತನೋ ಅಂತ ಕಾಯ್ತೈತೆ ಅಂದ. ಅವನು ಕಟಿಂಗ್ ಮಾಡಿ ಎದ್ದೇಳ್ರಿ ಸ್ವಾಮಿ ಅನ್ನೋವರೆಗೆ ಎದ್ದೇಳಲಿಲ್ಲ, ಇನ್ನು ನನ್ನ ಕಿವಿ ಹಂಗೇ ಇದ್ದಾವೆ. ಈ ಕಡಿತ ಅನ್ನೋದಿದೆಯಲ್ಲ, ಭಾಳ ವಿಚಿತ್ರ ಅದು. ಈಗ ಎಲ್ಲಿಯಾದರೂ ಏನಾದರೂ ಕಡಿತೈತೆ ಅಂದರೆ ಕೆರ್ಕೊಂಡ್ರೆ ಸಮಾಧಾನ. ಒಂದು ಸಾರಿ ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ ಬಲಗೈ ಕಟ್ಟಾಗಿಬಿಡುತ್ತೆ. ಅವ್ರಿಗೆ ಬೇಜಾರಾಗಿಬಿಡುತ್ತೆ, ಎಲ್ಲ ಹೆಂಡತಿನೇ ಮಾಡಬೇಕು, ಶರ್ಟ್ ಬಟನ್ನು ಹೆಂಡತಿನೇ ಹಾಕಬೇಕು, ಎಲ್ಲ ಹೆಂಡತಿನೇ ಮಾಡಬೇಕು, ತುಂಬ ಬೇಜಾರಾಗಿಬಿಡುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ವಿಧಾನಸೌಧದ ಮೇಲೆ ಹೋಗಿ ಎಗರಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೊಂಟಿರ್ತಾರೆ. ದೂರದಲ್ಲಿ ಜಗ್ಗೇಶ್ ಅವ್ರಿಗೆ ಎರಡು ಕೈನೂ ಇರಲ್ಲ, ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮುಖ್ಯಮಂತ್ರಿ ಚಂದ್ರಿಗೆ ಆಶ್ಚರ್ಯ, ಎಲ್ಲ ಇವನು ನನ್ನ ಒಂದು ಕೈನ ಕಳ್ಕೊಂಡು ಸಾಯಿನಂದ್ರೆ ನನ್ನ ಮಗ ಎರಡು ಕೈನೂ ಕಳ್ಕೊಂಡಿದ್ದೆ, ಒದ್ದಾಡ್ತಿದ್ದೆ, ನನ್ನ ಡ್ಯಾನ್ಸ್ ಮಾಡ್ತಿದ್ದಾನೆ ಜಗ್ಗೇಶ, ಕೇಳ್ಕೊಂಡೇ ಬರ್ತೀನಿ ಅಂತ ಕೆಳಗೆ ಹೋದ್ರು. ಜಗ್ಗೇಶ್ ಅವ್ರು ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ರು, ಎರಡು ಕೈನೂ ಇಲ್ಲ. ಜಗ್ಗೇಶ ನಾನು ಒಂದು ಕೈನೇ ಕಳ್ಕೊಂಡು ಸಾಯಿನಂತಿದ್ರೆ ನನ್ನ ಮಗನೇ ನೀನು ಎರಡೂ ಕೈ ಕಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲೋ ಅಂದರು. ನಮ್ಮ ಜಗ್ಗೇಶ್ ಅವರು ಅವ್ರ ಸ್ಟೈಲಲ್ಲಿ, ಅದು ನನ್ನ ಮಗನೇ ಬೆನ್ನು ಕಡಿತಾ ಇದೆ, ಕೆರಕಳ ಕೈ ಇಲ್ಲ ಅಂತ ನಾನು ಒತ್ತಾಡ್ತಾ ಇದ್ದೀನಿ ಅಂದರು. ಸ್ನೇಹಿತರೆ, ಬಿಸಿ ಸುದ್ದಿವಾಹಿನಿಯ ನಗುವುದೇ ಸ್ವರ್ಗ ಕಾರ್ಯಕ್ರಮದ 4ನೇ ಕಂತನ್ನು ಇದುವರೆಗೆ ನೀವು ಕೇಳಿದಿರಿ. ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸ್ತಾ ಇರೋ ನಿಮಗೆಲ್ಲರಿಗೂ ನಮಸ್ಕಾರ. ನಗುವುದೇ ಸ್ವರ್ಗ, ಅಳುವುದೇ ನರಕ, ನಗುವುದೇ ಸ್ವರ್ಗ, ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ.